ಮಳೇಲಿ ನೆನ್ಕೊಂಡು ಬಂದ್ಬಿಟ್ಟೆ ಫಿಶ್ ರೆಸಿಪಿ ಮಾಡೋಣ ಅಂತ. ಡಿಫ್ರೆಂಟಾಗಿರೋ ಫಿಶ್ನ ತರ್ಸೋಣ ಅಂದರೆ ಹೊಸ ರೆಸಿಪಿ ತೋರಿಸೋಣ ಅಂದರೆ ಕ್ಯಾಮ್ರಾದಲ್ಲಿ ನಾನು ಭಾರಿ ಕ್ಲೀನ್ ಮಾಡ್ತೀನಿ ಅಂತ ದೇವರು ಕ್ಲೀನ್ ಮಾಡ್ತಾಯಿದ್ರು, ಅಂಶ ಚೆನ್ನಾಗಿ ಹಿಳ್ಕೊಳ್ಳಿ ಅಂತ. ಇದು ಸಾಂಬಾರಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಫ್ರೈಗೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಎಣ್ಣೆ ಮಾಮೂಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಯ್ಯೋ ಮಳೇಲಿ ನೆನ್ಕೊಂಡು ಬಂದ್ಬಿಟ್ಟೆ. ಬಟ್ಟೆ ಒಣಾಕಿದೆ, ಮಳೆ ಬಂದ್ಬಿಡ್ತು. ಅದು ಯಾವಾಗ ಬಿಸಿಲು ಬರುತ್ತೋ ಅದು ಯಾವಾಗ ಮಳೆ ಬರುತ್ತೋ ಸೀರಿಯಸ್ಸಾಗಿ ಗೊತ್ತೇ ಆಗಲ್ಲ. ಸೊ ಈಗ ಫಿಶ್ ರೆಸಿಪಿ ಮಾಡೋಣ ಅಂತ. ಡಿಫ್ರೆಂಟಾಗಿರೋ ಫಿಶ್ನ ತರ್ಸೋಣ ಅಂತ ಅಂದ್ಕೊಂಡೆ. ಬಟ್ ಈ ಮಳೆ ಕಾರಣ ಡಿಫ್ರೆಂಟಾಗಿರೋ ಫಿಶ್ ಸಿಗ್ತಾ ಇಲ್ಲ. ಏನಿದ್ರು ಬೂತಾಯಿ ಬಾಂಗ್ಡೆ ಅಂಥದ್ದೇ ಸಿಗ್ತಾ ಇರೋದು. ಯಾವಾಗಲೂ ಅದೇ ಅಂದರೆ ಹೊಸ ರೆಸಿಪಿ ತೋರಿಸೋಣ ಅಂದರೆ ಚಾನ್ಸ್ ಸಿಗ್ತಾಯಿಲ್ಲ. ಸೊ ಇವಾಗ ಬೂತಾಯಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕ್ಲೀನ್ ಮಾಡಿಕೊಂಡು ರೆಸಿಪಿನ ತೋರಿಸ್ತೀನಿ. ಮೀರ ಅಂತ ಮೆಣಸಿನ್ಕಾಯಿ ಕ್ಯಾಮ್ರಾದಲ್ಲಿ ಅಂತ ಅರ್ಧ ಬೂತಾಯಿ ಅರ್ಧ ಬಂಗ್ಡೆ ತಂದ್ಬಿಡ್ಬೇಕಿತ್ತು. ಬೂತಾಯಿ ಪುಳಿ ಮುಂಚಿ ಮಾಡೋಕ್ಕೆ ಇವಾಗ ಸಾಂಬಾರು ಮಾಡ್ತೀನಿ. ಪುಳಿ ಮುಂಚಿ ಬೇಡ, ಇಲ್ಲಿ ಬಿಡಿ, ಫ್ರೈ ಹಾಕಿ ಚೆನ್ನಾಗಿ. ಅಮ್ಮ ತಿಂದೆ ಮಿಮ್ಮಿ? ಮಿಮ್ಮಿ ಮಾತಾಡ್ತಿಲ್ವಾ? ಸೊ ನಾನು ಭಾರಿ ಕ್ಲೀನ್ ಮಾಡ್ತೀನಿ ಅಂತ ದೇವರು ಕ್ಲೀನ್ ಮಾಡ್ತಾಯಿದ್ರು. ಕತ್ರಿ ಚೆನ್ನಾಗಿಲ್ಲ, ಚಾಕು ಚೆನ್ನಾಗಿಲ್ಲ, ಹಂಗೆ ಚೆನ್ನಾಗಿಲ್ಲ, ಹಿಂಗೆ ಚೆನ್ನಾಗಿಲ್ಲ ಅಂತ ಲಾಸ್ಟಿಗೆ ಕೈ ಕೊಟ್ಟರು. ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ. ಅರಿಶಿನ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ರೆ ಸ್ಮೆಲ್ಲೆಲ್ಲ ಆಲ್ಮೋಸ್ಟ್ ಹೋಗಿರುತ್ತೆ. ನೋಡಿ ಎಷ್ಟೊಂದು ವೇಸ್ಟ್ ಆಯ್ತು. ಅಷ್ಟು ಮೀನಲ್ಲಿ ಸಖತ್ತು ವೇಸ್ಟ್ ಇದ್ದವು. ಅದನ್ನು ಬೆಕ್ಕಿಗೆ ಹಾಕಿ ನೆಕ್ಸ್ಟು ಸಾಂಬಾರು ಮಾಡೋಣ ಅಂತ ಹೋದೆ. ಇದು ಸಾಂಬಾರಿಗೆ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚಿ ಅದರಲ್ಲಿ ಇರೋ ನೀರಿಗೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಫಿಶ್ನ ಅದರೊಳಗಡೆ ಹಾಕಿ ಮ್ಯಾರಿನೇಟ್ ಮಾಡಿಟ್ಟೆ. ಯಾಕೆಂದರೆ ಹುಳಿ ಮತ್ತು ಉಪ್ಪಿನ ಅಂಶ ಚೆನ್ನಾಗಿ ಹಿಳ್ಕೊಳ್ಳಿ ಅಂತ. ಇದು ಸಾಂಬಾರಿಗೆ ಇದು ಸಾಂಬಾರಿಗೆ ಒಂದೋಳು ಕಾಯಿ, ಶುಂಠಿ ಬೆಳ್ಳುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಧನಿಯಾಕಾಳು, ಜೀರಿಗೆ, ಮೆಣಸು, ಇದು ಸಾಸಿವೆ ಮತ್ತು ಮೆಂತ್ಯ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಮಸಾಲೆ ನಿಮ್ಗೆ ಅವಾಗಲೇ ತೋರಿಸಿದ್ದೀನಿ. ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಧನಿಯಾಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಸಾಸಿವೆ ಮತ್ತು ಮೆಂತ್ಯನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದೋಳು ಕಾಯಿ ಹಾಕಿದೆ. ಕಾಯಿ ಸ್ವಲ್ಪ ಎಲ್ಲೋ ಬರಬೇಕು ಅಷ್ಟು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಹಾಕಿ ಎಲ್ಲನೂ ರುಬ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ, ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಫ್ರೈಗೆ ಮ್ಯಾರಿನೇಟ್ ಮಾಡಿ ಇಟ್ಟೆ. ಸೈಡಿಗೆ ಚೆನ್ನಾಗಿ ಹಚ್ಚಬೇಕು. ಇಷ್ಟೇ ನಾನು ಯೂಸ್ ಮಾಡೋದು, ಅಂಗಡಿದು ಯೂಸ್ ಮಾಡಲ್ಲ. ಒಂದೊಂದು ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದರಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ ಸಿಂಪಲ್ ಆಗಿರಲಿ ಅಂತ. ಸೊ
ಸೊ ಈ 3 ಎಕ್ಸ್ಟ್ರಾ ಆಗೋಯಿತು, ನಾಳೆ ಮಾಡ್ಕೊಳ್ಳೋಣ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಎತ್ತಿಟ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅರಿಶಿನ, ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೀನಿ. ನೀವು ಏನಾದರೂ ಸ್ಟೋರ್ ಮಾಡಬೇಕು ಫಿಶ್ನ ಅಂದರೆ ದಯವಿಟ್ಟು ಹೀಗೇ ಮಾಡಿ. ಬಿಕಾಸ್ ಹಾಗೆ ಇಟ್ಟರೆ ಆ ಟೇಸ್ಟು ಇರೋಲ್ಲ ಮತ್ತು ಅದು ಹೆಲ್ದಿಯಾಗೂ ಇರೋಲ್ಲ. ಸೊ ಹಾಗಾಗಿ ನೀವು ಹೀಗೆ ಇಡ್ಬೋದು. ಫ್ರೀಝರಲ್ಲಿ ಇಡೋದಕ್ಕಿಂತ ಫ್ರೀಝರ್ಗಿಂತ ಕೆಳಗಡೆ ಇರುತ್ತಲ್ಲ, ಲೈಕ್ ಈ ಥರ ಇಲ್ಲಿ ನೀವು ಸ್ಟೋರ್ ಮಾಡಿಟ್ರೆ ಏನಾಗಲ್ಲ. ಬೇಕಾದ್ರೆ ಒಂದು 2-3 ದಿನ ಆದ್ರೂ ಏನೂ ಆಗಲ್ಲ. ಸೊ ಈ ಥರ ಸ್ಟೋರ್. ಈಗ ಸಾಂಬಾರಿಗೆ ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು ಬೇಕೇ ಬೇಕು ಮುಖ್ಯ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿರೋ ಖಾರನ ಹಾಕಿ ನಾನು ನೆನೆಸಿರ್ತೀನಲ್ಲ ಅದೇ ಹುಳಿನ ಬಿಟ್ಟುಬಿಟ್ಟೆ. ಏಕೆಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರು ಕರೆಕ್ಟಾಗಿದೆ ಅನ್ನುವಾಗ ಮೀನು ಹಾಕ್ಬಿಟ್ಟು ಮುಚ್ಚಿ ಒಂದು 5 ನಿಮಿಷ ಸ್ವಲ್ಪ ಕಮ್ಮಿಲಿಟ್ಟು ರೆಡಿ ಆಯಿತು. ಈಗ ಫ್ರೈ ಮಾಡೋಣ. ಎಣ್ಣೆ ಮಾಮೂಲಿ ಸೊ ಫ್ರೈಯೂ ಆಯಿತು, ಸಾಂಬಾರು ಆಯಿತು. ನಾನು ಊಟಕ್ಕೆ ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಊಟ ಮಾಡಿ ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾಳಿನ ವ್ಲಾಗ್ಗೆ ವೆಯ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.